ಕಳ್ಸ್ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ರು. ಆಗ ಜೊತೆಯಲ್ಲಿ ಯಾರು ಒಬ್ಬರು ಕುಟುಂಬಸ್ಥರು ಹೋಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ವರ್ಷಕ್ಕೆ 2400 ಜನ ಹೋಗೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಿದ್ರು. ಹಾಗೆ ಉಚಿತ ವಿದ್ಯುತ್ತು ಮತ್ತು ದೇವಸ್ಥಾನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಅನುಕೂಲ ಮಾಡಿದ್ದಾರೆ. ಮತ್ತು ದೇವಸ್ಥಾನಗಳ ಜಮೀನುಗಳು ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ರೋ ಅವನ್ನೆಲ್ಲ ಬಿಡಿಸಿ ದೇವರ ಹೆಸರಿಗೆ ಮಾಡಿ ಮತ್ತು ಇನ್ನೂ ಅನೇಕ ಮತ್ತು ಸಸ್ತಿಕ್ಕನ್ನು 60,000 ಕೊಡ್ತಾಯಿದ್ರು. ಅದು ಅವರು ಮುಖ್ಯಮಂತ್ರಿಗಳು ಮಾತಾಡಿ 72,000 ಮಾಡಿಸಿದ್ರು. ಹಾಗೆ ಇನ್ನೂ ಅವರ ಅನೇಕ ಜನಗಳು ರಾಜ್ಯಪಾಲರಿಗೆ ಒಂದು ಎ ಗ್ರೇಡ್ ದೇವಸ್ಥಾನಗಳಿಂದ ಇಷ್ಟು % ಬರಬೇಕು ಅಂದಾಗ ಆ ಒಂದು ಹಣ ಬಂದಿದ್ದರೆ ಇವತ್ತೊಂದು ದಿವಸ ವರ್ಷಕ್ಕೆ 1,000 ಜನ ಅರ್ಚಕರ ಮನೆಗಳು 1,000 ದೇವಸ್ಥಾನಗಳು ಪ್ರತಿ ವರ್ಷ 1,000 ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದು. ರಾಜ್ಯಪಾಲರು ಸೈನ್ ಹಾಕಿಲ್ಲ, ಅದು ರಾಷ್ಟ್ರಪತಿ ಅವರ ಒಂದು ಅಂಗಳದಲ್ಲಿದೆ, ಅದಿನ್ನೂ ಬಂದಿಲ್ಲ. ಈ ರೀತಿ ಮಾಡಿದಂಥ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಮಾಡ್ಕೋಬೇಕು ಅಂದೆ. ಹಾಗೆ DK ಶಿವಕುಮಾರ್ ಅವರು ಅಭಿನಂದನಾ ಸಮಾರಂಭ ಬರ್ತೀನಿ ಅಂತ ಹೇಳಿದ್ರು, ಬೇಡ ಅಂತ. ಹಾಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಇಷ್ಟೆಲ್ಲ ಮಾಡಿದ್ದಾರೆ. ಮತ್ತು ನಮಗೆ ಇನ್ನೂ ಹಲವಾರು ಆದೇಶಗಳನ್ನು ಮಾಡೋದಕ್ಕೆ ನಾವು ಕಳೆದ ಬಾರಿ ಪ್ರೆಸ್ ಮೀಟಲ್ಲಿ ಅವರಿಗೆ ಮುದ್ರಾ ಖಾತೆ ಕೊಡಬೇಕು ಅಂತ ಹೇಳಿದ್ವಿ. ಮುಖ್ಯಮಂತ್ರಿಗಳ ಹತ್ರನೂ ನಾವು ಹೋಗಿ ಮಾತಾಡಿದ್ವಿ. ಮುಖ್ಯಮಂತ್ರಿಗಳು ಆಯಿತು ಒಪ್ಕೊಂಡಿದ್ದಾರೆ. ಇವತ್ತೇನು ಮಾಡ್ತಾರೋ ಗೊತ್ತಿಲ್ಲ. ಹಾಗೆ ನಮ್ಮ ಅರ್ಚಕರ ಅನೇಕ ಬೇಡಿಕೆಗಳನ್ನು ಈಡೇರಿಸಿದ ಮುಂದೆ ಅವರೇ ಮುದ್ರಾಯ ಸಚಿವರು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತ ನಾವೊಂದು ಆಶಾಭಾವನೆಯಿಂದ ಇದ್ದೀವಿ. ನಮ್ಮ ಸಾವಿರಾರು ಅರ್ಚಕರು ಅವತ್ತೊಂದು ದಿವಸ ಅಂಬೇಡ್ಕರ್ನಲ್ಲಿ ಭವನದಲ್ಲಿ ಆಗಮಿಸ್ತಿದ್ದಾರೆ. ಅವತ್ತೊಂದು ದಿವಸ ಈ ಒಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ತಾವುಗಳು ಇವತ್ತೊಂದು ದಿವಸ ಈ ಒಂದು ಸಮಾವೇಶಕ್ಕೆ ತಮ್ಮ ಹಿಂದೆನೂ ಅಷ್ಟೇ ನಾವು ಕೇವಲ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಇದ್ದಾಗ ನಮಗೆ ಇವತ್ತೊಂದು ದಿವಸ 72,000 ಆಗಲು ಕಾರಣ ಮಾಧ್ಯಮದವರು ಅಂತ ಹೇಳ್ಬೋದು. ಮಾಧ್ಯಮದವರು ಅವತ್ತೊಂದು ದಿವಸ ಎಲ್ಲ ತಮ್ಮ ಪತ್ರಿಕೆಯಲ್ಲಿ ಟಿ ವಿನಲ್ಲಿ ಈ ಥರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದರಿಂದ ಅರ್ಚಕರು ಇವತ್ತೊಂದು ದಿವಸ ನಮಗೆ ವರ್ಷಕ್ಕೆ 3 ಲಕ್ಷ ಖರ್ಚಾಗುತ್ತೆ. ವರ್ಷಕ್ಕೆ ಎಂತ ಕಮ್ಮಿ ಮಾಡಿದ್ರು ಕೂಡ ಈಗಿನ ಪೇಟೆ ದಂಡಲ್ಲಿ 3 ಲಕ್ಷ ಖರ್ಚಾಗುತ್ತೆ. ಅದರಿಂದ ನಾವು ಈ ಒಂದು ಸಸ್ತಿತ್ವವನ್ನು ಪೂರ್ತಿ ಮಾಡೋದು ಬೇಡ. ಈಗಿನ ಏನು 72,000 ಇದೆ ಅದನ್ನು 1,20,000 ಮಾಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಮತ್ತು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 65 ವರ್ಷ ಮೇಲ್ಪಟ್ಟವರಿಗೆ 5,000 ಕೊಡ್ತೀನಿ ಇದ್ದಾರೆ, ಅದನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗೆ ಮುದ್ರಾ ದೇವಸ್ಥಾನ ಮರಣ ಹೊಂದಿದ್ದಲ್ಲಿ 2 ಲಕ್ಷ ಕೊಡ್ತಾಯಿದ್ರು, ಅದನ್ನು 5 ಲಕ್ಷ ಕೊಡಬೇಕು ಅಂತ ಮತ್ತೊಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮುದ್ರಾಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದಿದ್ದೀವಿ. ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಹಣ ಕೊಡಬೇಕು ಅಂತ, ಮತ್ತು ದೇವಸ್ಥಾನ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡಿರೋದು ಅಂತ ಬಿಡಿಸ್ಕೊಂಡಿದ್ದಾರೆ. ಆ ಜಮೀನುಗಳನ್ನೆಲ್ಲ ಅರ್ಚಕರಿಗೆ ಕೊಟ್ಟರೆ ಅವರೇ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಹೇಳಿದ್ದೀವಿ. ಅದೇ ರೀತಿ ಗ್ರಾಮೀಣ ಭಾಗದಲ್ಲಿರುವ ದೇವರ ಪೂಜೆ ಮಾಡುತ್ತಿರುವ ಅರ್ಚಕರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಆ ದೌರ್ಜನ್ಯಗಳನ್ನು ತಪ್ಪಿಸಿ ಅವರಿಗೆ ಸೂಕ್ತ ರಕ್ಷಣೆ ಮತ್ತು ಪೊಲೀಸ್ ಭದ್ರತಾ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಹೀಗೆ ಅನೇಕ ನಮ್ಮ ಬೇಡಿಕೆಗಳು ಅವತ್ತೊಂದು ದಿವಸ ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಯಾರ್ಯಾರು ಸಚಿವರು ಬರ್ತಾರೋ ಅವತ್ತೊಂದು ದಿವಸ ಅವರಿಗೆಲ್ಲ ನಾವು ಮನವಿ ಮಾಡ್ಕೊಳ್ಳೋದಿದ್ದೇವೆ. ಈ ರೀತಿ ನಮಗೆ ಹಲವಾರು ಸಂಕಷ್ಟಗಳಿದ್ದಾವೆ. ಅದನ್ನು ತಪ್ಪಿಸಿ ನಮಗೆ ಅರ್ಚಕರಿಗೆ ಒಳ್ಳೇದು ಮಾಡಬೇಕಂತ ನಿಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ಇಡೀ ರಾಜ್ಯದ ಜನತೆಗೂ ತಲುಪಬೇಕು ಮತ್ತು ಸರ್ಕಾರಕ್ಕೂ ತಲುಪಬೇಕು ಅಂದ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದು ಹೇಳೋಕ್ಕೆ ಇದು ಮಾಡಿದ್ದೀವಿ. ಅವತ್ತು ದಿವಸ ದಯವಿಟ್ಟು ತಾವುಗಳು ಸಹ 5ನೇ ತಾರೀಕು ಎಲ್ಲರೂ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಗ್ರಾಮೀಣ ಭಾಗದಲ್ಲಿ ಏನು ಒಂದು ಜನವಸತಿ ಇರುವಂತಹ ಪ್ರದೇಶದಲ್ಲಿ ಅರ್ಚಕರಿಗೆ ದೇವಾಲಯ ತೆಗೆದರೆ ಅವರಿಗೆ ಒಂದು ತಟ್ಟೆ ಕಾಸಾದರೂ ಸಿಗ್ತದೆ, ಜೀವನೋಪಾಯ ಮಾಡ್ತಾನೆ. ಆದರೆ ಗ್ರಾಮೀಣ ಭಾಗದಲ್ಲಿ ಈಗ ನಮ್ಮ